ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಶೇರ್ ಮಾಡಿ. ಮಿಸ್ಟರ್ ಚಂದನ್ ಕುಮಾರ್, ಎ ಸಪ್ಲೈಯರ್ ಗಿವ್ಸ್ ದ ಫಾಲೋಯಿಂಗ್ ಡೇಟಾ, ಕಂಪ್ಯೂಟ್ GST ಪೇಯಬಲ್. ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ: ಸೇಲ್ಸ್, ಔಟ್ವರ್ಡ್ ಸಪ್ಲೈ, ದೆನ್ ಇನ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂದರೆ ಇಸ್ ನಥಿಂಗ್ ಬಟ್ ಸೇಲ್, ಇನ್ವರ್ಡ್ ಸಪ್ಲೈ ಅಂದರೆ ಈಸ್ ಪರ್ಚೇಸ್. ಸೊ 2 ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಒಂದು ಇಂಟ್ರಾ ಸ್ಟೇಟ್, ನೆಕ್ಸ್ಟ್ ಇಂಟರ್ ಸ್ಟೇಟ್. ಇಂಟ್ರಾ ಸ್ಟೇಟ್ ಇಸ್ ನಥಿಂಗ್ ಬಟ್ ದ ಟ್ರಾನ್ಸಾಕ್ಷನ್ ವಿತಿನ್ ಎ ಸ್ಟೇಟ್. ಇಂಟರ್ ಸ್ಟೇಟ್ ಅಂದರೆ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ಸ್ಟೇಟ್ ಟು ಸ್ಟೇಟ್. ಇಂಟ್ರಾ ಸ್ಟೇಟ್ ಆದರೆ CGST, SGST. ಇಂಟರ್ ಸ್ಟೇಟ್ ಆದರೆ ಓನ್ಲಿ IGST. ದೆನ್ ಇಂಟ್ರಾ ಸ್ಟೇಟ್ ಔಟ್ವರ್ಡ್ ಸಪ್ಲೈ ₹4 lakh, inward supply ₹2,50,000. Then interstate outward supply ₹3 lakh, inward supply ₹1 lakh. Then opening balance of input tax credit, IGST ₹10,000, CGST ₹10,000, then SGST ₹20,000. The supplies are exclusive of GST at 18%. So ಇಲ್ಲಿ ಔಟ್ವರ್ಡ್ ಸಪ್ಲೈ ಚಂದನ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಔಟ್ವರ್ಡ್ ಸಪ್ಲೈ ಮಾಡಿದ್ದಾರೆ, ಕೆಲವೊಂದು ಇನ್ವರ್ಡ್ ಸಪ್ಲೈ ಮಾಡಿದ್ದಾರೆ, ಇಂಟ್ರಾಸ್ಟೇಟ್ ಸಪ್ಲೈ ಮಾಡಿದ್ದಾರೆ, ಜೊತೆಗೆ ಇಂಟರ್ಸ್ಟೇಟ್ ಸಪ್ಲೈನೂ ಮಾಡಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ನಾವೇನು ಮಾಡಬೇಕು, ಇಂಟ್ರಾಸ್ಟೇಟ್ ಆದರೆ ರೇಟ್ ಎಷ್ಟಿದೆ 18%. ಇಂಟ್ರಾ ಅಂತಂದರೆ ವಿತಿನ್ ಎಸ್ಟೇಟ್, CGST ಆ್ಯಂಡ್ SGST 9%. ಇಂಟರ್ಸ್ಟೇಟ್ ಅಂದರೆ ಕೇವಲ ಸ್ಟೇಟ್ ಟು ಸ್ಟೇಟ್ ಆಗಿರತಕ್ಕಂಥ ಟ್ರಾನ್ಸಾಕ್ಷನ್. ದೆನ್ ಓನ್ಲಿ ಹ್ಯಾವ್ ಇಂಪೋಸ್ IGST ಕಂಪ್ಲೀಟ್ 80% ಇಂಪೋಸ್ ಆನ್ ದಟ್. ದೆನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕೊಟ್ಟಿದ್ದಾರೆ. ಇದನ್ನು ಕ್ಯಾಲ್ಕುಲೇಷನ್ ಆಫ್ ಆರ್ ಕಾಂಪಿಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನು ಆ್ಯಡ್ ಮಾಡಬೇಕು 3: IGST, CGST ಆ್ಯಂಡ್ SGST ITCಯನ್ನು. ದೆನ್ ನಾರ್ಮಲಾಗಿ 18% ರೇಟನ್ನು ಕೊಟ್ಟಿದ್ದಾರೆ. ಸೊ ಇದರ ಸೊಲ್ಯೂಷನ್ನ ಮಾಡೋಣ. ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್, then computation of input tax credit, then computation of GST payable. ಈ 2 ವ್ಯಾಲ್ಯೂ 3 ಫಾರ್ಮೆಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಅಂದರೆ ಇಲ್ಲಿ ಸೇಲ್ ಆರ್ ಔಟ್ವರ್ಡ್ ಸಪ್ಲೈ, ಸೇಲ್ಸ್ ಮೇಲೆ ಅಥವಾ ಔಟ್ವರ್ಡ್ ಸಪ್ಲೈ ಮೇಲೆ ಇಂಪೋಸ್ ಮಾಡೋದೇ ಔಟ್ಪುಟ್ ಟ್ಯಾಕ್ಸ್. ಸೊ ಈ ಒಂದು ಫಾರ್ಮೆಟ್ನ ಅನುಗುಣವಾಗಿ ಯಾವ ಥರ ಸೇಲ್ ಮಾಡಿದೆ ನೋಡೋಣ. ಫಸ್ಟ್ ಒನ್, ಇಂಟ್ರಾಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ valued at ₹4 lakh. 4 lakh ವ್ಯಾಲ್ಯೂ ಗೂಡ್ಸ್ ಮಾರಾಟ ಮಾಡಿದ್ದಾರೆ. ರೇಟ್ ಎಷ್ಟಿದೆ 18%. ಸೊ ಇಂಟ್ರಾಸ್ಟೇಟ್ ಅಂದರೆ ವಿತಿನ್ ಸ್ಟೇಟ್ ಆದಾಗ CGST ಆ್ಯಂಡ್ SGST ಬರುತ್ತೆ. 18% ಇದೆ. ಸೊ ಸಿಗೆ 9% ಆ್ಯಂಡ್ SGSTಗೆ 9%. ಅಪ್ಲೈ ಮಾಡಿದಾಗ 4 lakh ಇಂಟು 9%, 36,000. Then second one, interstate supply of goods valued at ₹3 lakh. ರೇಟು ಕೂಡ ನಾರ್ಮಲಾಗಿ ಸೇಮ್ 18%. ಇಂಟರ್ಸ್ಟೇಟ್ ಅಂದರೆ ಸ್ಟೇಟ್ ಟು ಸ್ಟೇಟ್, ರಾಜ್ಯಗಳ ನಡುವೆ ಆಗಿರ್ತಕ್ಕಂಥ ಒಂದು ಸಪ್ಲೈ ವ್ಯಾಲ್ಯೂ ಎಷ್ಟು 3 lakh. ಅದು ನೇರವಾಗಿ IGST ಅಪ್ಲೈ ಆಗುತ್ತೆ. 18% ಇಲ್ಲಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ 54,000. Therefore total output tax CGST 36,000, SGST 36,000, IGST 54,000.
ದೆನ್ ಕಾಂಪ್ಯುಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾನೆ, ಓಪನಿಂಗ್ ಬ್ಯಾಲೆನ್ಸ್ ಐ ಟಿ ಸಿ ಕೊಟ್ಟಿದ್ದಾನೆ, ಅದು ಮೊದಲು ಎಂಟ್ರಿ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಐ ಟಿ ಸಿ ಎಷ್ಟು, ಸಿ ಜಿ ಎಸ್ ಟಿ 10,000, ಎಸ್ ಜಿ ಎಸ್ ಟಿ 20,000, ಐ ಜಿ ಎಸ್ ಟಿ 10,000. ಸೊ ಈಗ ಪುನಃ ಪರ್ಚೇಸ್ ಮಾಡಿದ್ದಾನೆ, ಆ ಪರ್ಚೇಸ್ ಮೇಲೆ ಆಗಿರ್ತಕ್ಕಂಥ ಐ ಟಿ ಸಿನ ಏನು ಮಾಡ್ಬೇಕು, ಇಲ್ಲಿ ಆ್ಯಡ್ ಮಾಡಬೇಕು. ಐ ಟಿ ಸಿ ಆನ್ ಪರ್ಚೇಸ್. ಸೊ ಫಸ್ಟ್ ಒನ್ ಇಂಟ್ರಾ ಸ್ಟೇಟ್ purchase of goods valued at rupees 2,50,000. ರೇಟ್ ಎಷ್ಟಿದೆ, ನಾರ್ಮಲ್ 18%. ಇಂಟ್ರೆಸ್ಟ್ ರೇಟ್ ಅಂದರೆ ವಿತಿನ್ ಸ್ಟೇಟ್. ವಿತಿನ್ ಸ್ಟೇಟ್ ಆದಾಗ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ಸೊ ಟೋಟಲ್ 18% ಇದೆ, 9% ಅಪ್ಲೈ ಆಗುತ್ತೆ. 9% ಆನ್ 2,50,000, 22,500 ಅಪ್ಲೈ ಆಗುತ್ತೆ. ದೆನ್ ಸೆಕೆಂಡ್ ಒನ್ ಇಂಟರ್ ಸ್ಟೇಟ್ ಪರ್ಚೇಸ್ ಆಫ್ ಗೂಡ್ಸ್ valued at rupees 1 lakh. ಸೊ ಇದು ಕಾಮನ್ ರೇಟೇ 18%. ಸೊ ಇಂಟರ್ ಸ್ಟೇಟ್ ಅಂದಾಗ ದ ಟ್ರಾನ್ಸಾಕ್ಷನ್ ಬಿಟ್ವೀನ್ ಸ್ಟೇಟ್ ಟು ಸ್ಟೇಟ್, ಆವಾಗ ಯಾವ ಟ್ಯಾಕ್ಸು, ಐ ಜಿ ಎಸ್ ಟಿ ಕಂಪ್ಲೀಟ್ 18% ಆನ್ rupees 1,18,000. therefore ಆ್ಯಡ್ ಮಾಡಿದ್ರೆ ಸಿ ಜಿ ಎಸ್ ಟಿ 32,500, ಎಸ್ ಜಿ ಎಸ್ ಟಿ 42,500, ಐ ಜಿ ಎಸ್ ಟಿ 28,000. ಸೊ ಏನು ವ್ಯಾಲ್ಯೂ ಇದು, ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ದೆನ್ ಫೈನಲಿ we have to find out the output tax and also input tax. ಈಗ ನಾರ್ಮಲಾಗಿ ಜಿ ಎಸ್ ಟಿಯನ್ನು ನಾವಿಲ್ಲಿ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸ್ಟಾರ್ಟ್ ಫ್ರಮ್ ದಿ ಔಟ್ಪುಟ್ ಟ್ಯಾಕ್ಸ್. ಔಟ್ಪುಟ್ ಟ್ಯಾಕ್ಸ್ ಎಷ್ಟಿದೆ, ಸಿ ಜಿ ಎಸ್ ಟಿ 36,000, ಎಸ್ ಜಿ ಎಸ್ ಟಿ 36,000 ಆ್ಯಂಡ್ ಫೈನಲಿ ಐ ಜಿ ಎಸ್ ಟಿ 54,000. Then deduct ITC ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಏನು ನಿಯಮ, ಸೇಮ್ ನಿಯಮ. ಸಿ ಜಿ ಎಸ್ ಟಿ ಐ ಟಿ ಸಿನ ಮೊದಲು ಸಿ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸ್ ಎಲ್ಲ ಮೈನಸ್ ಮಾಡಿ, ಎಸ್ ಜಿ ಎಸ್ ಟಿ ಐ ಟಿ ಸಿಯನ್ನು ಔಟ್ಪುಟ್ ಟ್ಯಾಕ್ಸ್ನ ಎಸ್ ಜಿ ಎಸ್ ಟಿ ಎಲ್ಲ ಡಿಡಕ್ಟ್ ಮಾಡಿ, ಐ ಜಿ ಎಸ್ ಟಿ ಐ ಟಿ ಸಿನ ಔಟ್ಪುಟ್ ಟ್ಯಾಕ್ಸ್ ಐ ಜಿ ಎಸ್ ಟಿನಲ್ಲೇ ಅಷ್ಟು ಡಿಡಕ್ಟನ್ನು ಮಾಡಬೇಕಾಗ್ತದೆ. ದೇರ್ಫೋರ್ ಐ ಟಿ ಸಿ ಸಿ ಜಿ ಎಸ್ ಟಿಯನ್ನು ಔಟ್ಪುಟ್ ಟ್ಯಾಕ್ಸ್ ಸಿ ಜಿ ಎಸ್ ಟಿನಲ್ಲೇ ಡಿಡಕ್ಟ್ ಮಾಡೋಣ. ಎಷ್ಟಿದೆ, 32,500. ಎಸ್ ಐ ಟಿ ಸಿನ ಎಸ್ ಜಿ ಎಸ್ ಟಿನಲ್ಲೇ ಡಿಡಕ್ಟ್ ಮಾಡಿ 42,500. ಫೈನಲಿ ಐ ಜಿ ಎಸ್ ಟಿ 28,000. ಸೊ ಇದನ್ನು ಡಿಡಕ್ಟ್ ಮಾಡಿದಾಗ ಬ್ಯಾಲೆನ್ಸ್ ಡಿಡಕ್ಟ್ ಆದಮೇಲೆ ಸಿ ಜಿ ಎಸ್ ಟಿ 3,500, ಎಸ್ ಜಿ ಎಸ್ ಟಿ 6,500, ಐ ಜಿ ಎಸ್ ಟಿ 26,000. ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅಂತಂದರೆ ಔಟ್ಪುಟ್ಗಿಂತ ಐ ಟಿ ಸಿ ಜಾಸ್ತಿ ಇರಬೇಕು. ಸಿ ಜಿ ಎಸ್ ಟಿಯಲ್ಲಿ ಆಗಲ್ಲ, ಐ ಟಿ ಸಿಗಿಂತ ಔಟ್ಪುಟ್ ಜಾಸ್ತಿ ಇದೆ, ಡಿಡಕ್ಷನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಎಸ್ ಜಿ ಎಸ್ ಟಿ ಐ ಟಿ ಸಿ ಔಟ್ಪುಟ್ಗಿಂತ ಹೆಚ್ಚಾಗಿರೋದ್ರೆ ಎಷ್ಟು ಜಾಸ್ತಿ ಆಗಿದೆ, 6,500. ನೆಕ್ಸ್ಟ್ ಬ್ಯಾಲೆನ್ಸ್ಗೆ ಡಿಡಕ್ಟ್ ಮಾಡ್ಕೋಬೋದು.
ಐ ಜಿ ಎಸ್ ಟಿ ಕೂಡ ಔಟ್ಪುಟ್ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಅದು ಅಲ್ಲಿಗೆ ನಿಲ್ಲುತ್ತೆ, ನೆಕ್ಸ್ಟ್ ಡಿಡಕ್ಟ್ ಮಾಡೋಕ್ಕಾಗಲ್ಲ. ಫಾರ್ ನಮ್ಗೆ ಉಳಿದಿರೋದು ನೆಕ್ಸ್ಟ್ ಸೆಕೆಂಡ್ ಬ್ಯಾಲೆನ್ಸ್ ಯಾವುದು, ಓನ್ಲಿ ಎಸ್ ಜಿ ಎಸ್ ಟಿ 6500. ರೂಲ್ಸ್ ಪ್ರಕಾರ ಸೆಕೆಂಡ್ ಬ್ಯಾಲೆನ್ಸಲ್ಲಿ ಎಸ್ ಜಿ ಎಸ್ ಟಿ ಮೊದಲು ಎಸ್ ಜಿ ಎಸ್ ಟಿ ಡಿಡಕ್ಟ್ ಮಾಡೋದು, ನೆಕ್ಸ್ಟ್ ಡಿಡಕ್ಟ್ ಮಾಡಬೇಕು ಐ ಜಿ ಎಸ್ ಟಿನಲ್ಲೇ ಡಿಡಕ್ಟ್ ಮಾಡಬೇಕು. ಫಾರ್ 6500 should be deduct in IGST minus other rate set off. Final ಆಗಿ net tax liability C 3500 and IGST 19500. ಈ ಪ್ರಾಬ್ಲಮನ್ನು ಮೈಸೂರು ಯೂನಿವರ್ಸಿಟಿಯ ಫೈನಲ್ BCom ಪರೀಕ್ಷೆಯಲ್ಲಿ ಏಪ್ರಿಲ್ ಮೇ 2019 ಕೇಳಿರ್ತಾರೆ. ಮಿಸ್ಟರ್ ಮಧು, ಎ ಸಪ್ಲೈಯರ್, the following details, give the following details, compute GST payable. ಇಲ್ಲಿ ಕೂಡ 3 ರೇಟ್ ಕೊಟ್ಟಿದ್ದಾರೆ. ಒಂದು ಸೇಲ್ಸ್, ದೆನ್ ಔಟ್ವರ್ಡ್ ಸಪ್ಲೈ, ದೆನ್ ಇನ್ವರ್ಡ್ ಸಪ್ಲೈ. ಔಟ್ವರ್ಡ್ ಸಪ್ಲೈ ಅಂತಂದರೆ ಇಸ್ ನಥಿಂಗ್ ಬಟ್ ಸೇಲ್, ಇನ್ವರ್ಡ್ ಸಪ್ಲೈ ಅಂತಂದರೆ ಪರ್ಚೇಸ್. ಇಲ್ಲಿ 2 ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಒಂದು ಇಂಟ್ರಾ ಸ್ಟೇಟ್, ದೆನ್ ಇಂಟರ್ ಸ್ಟೇಟ್. ಇಂಟ್ರಾ ಸ್ಟೇಟ್ ಇಸ್ ನಥಿಂಗ್ ಬಟ್ ವಿತ್ ಇನ್ ಎ ಸ್ಟೇಟ್. ಇಂಟರ್ ಸ್ಟೇಟ್ ಅಂದರೆ ಸ್ಟೇಟ್ ಟು ಸ್ಟೇಟ್. ಸೊ ಇಂಟ್ರಾ ಸ್ಟೇಟ್ ಔಟ್ವರ್ಡ್ ಸಪ್ಲೈ ಎಷ್ಟು ಕೊಟ್ಟಿದ್ದಾನೆ, rupees 12 lakh. ದೆನ್ ಇನ್ವರ್ಡ್ ಸಪ್ಲೈ ₹5 lakh. ದೆನ್ ಇಂಟರ್ ಸ್ಟೇಟ್ ಔಟ್ವರ್ಡ್ ಸಪ್ಲೈ ₹4 lakh. ದೆನ್ ಇನ್ವರ್ಡ್ ಸಪ್ಲೈ ₹1 lakh. ನೆಕ್ಸ್ಟ್ ಲೈನ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ IGST ₹40,000, CGST ₹30,000, then SGST ₹70,000. The supplies are exclusive of GST at 18%. ಸೊ ಇಲ್ಲಿ ಇಂಟ್ರಾಸ್ಟೇಟ್ ಅಂತಂದಾಗ ವಿತಿನ್ ಎ ಸ್ಟೇಟ್ CGST SGST ಅಪ್ಲೈ ಆಗುತ್ತೆ. ಟೋಟಲ್ ರೇಟ್ ಎಷ್ಟು, 18%. ವಿತಿನ್ ಎ ಸ್ಟೇಟ್ ಆದಾಗ 9%. ದೆನ್ ಇಂಟರ್ ಸ್ಟೇಟ್ ಆದಾಗ ಸ್ಟೇಟ್ ಟು ಸ್ಟೇಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ದೆನ್ ಅಪ್ಲೈ ಓನ್ಲಿ IGST, ಕಂಪ್ಲೀಟ್ 18%ನ ಇಲ್ಲಿ ಅಪ್ಲೈ ಮಾಡಬೇಕು. ದೆನ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಕೊಟ್ಟಿದ್ದಾರೆ. ಇದನ್ನು ಕಾಂಪಿಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ್ಯಡ್ ಮಾಡಬೇಕು. ದೆನ್ ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. ಸೊ ಕಾಂಪಿಟೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಅಂದರೆ ಯಾವುದ್ರ ಮೇಲೆ ಇಂಪೋಸ್ ಮಾಡ್ತೀವಿ, ಶುಡ್ ಬಿ ಸೇಲ್ಸ್. ನೋಡೋಣ ಯಾವ ಥರ ಸೇಲ್ ಮಾಡಿದ್ದಾರೆ. ಫಸ್ಟ್ ಒನ್, ಇಂಟ್ರಾ ಸ್ಟೇಟ್ ಸೇಲ್. ಇಂಟ್ರಾ ಸ್ಟೇಟ್ ಸೇಲ್, ಇಂಟ್ರಾ ಅಂತಂದರೆ ವಿತಿನ್ ಎ ಸ್ಟೇಟ್, ಆಗ CGST ಆ್ಯಂಡ್ SGST ಎರಡೂ ಕೂಡ ಅಪ್ಲೈ ಆಗುತ್ತೆ. ಸೊ ಎಷ್ಟಿದೆ ರೇಟು, ರೇಟ್ ನಾರ್ಮಲಿ 18% ಇದೆ. 18% ವ್ಯಾಲ್ಯೂ ಎಷ್ಟಿದೆ, ಸೇಲ್ಸ್ ಆಫ್ ಗೂಡ್ಸ್ ವ್ಯಾಲ್ಯೂಡ್ ಅಟ್ ₹12 lakh. 12 lakh ಮೇಲೆ 9% ಆ್ಯಂಡ್ 9% ಎಷ್ಟಾಗುತ್ತೆ, 1,08,000. then 1,08,000. then second one, inter state supply ಅಥವಾ ಸೇಲ್ ಆಫ್ ಗೂಡ್ಸ್ valued at ₹4 lakh. 4 lakh rupees ಇದೆ. ಸೊ ಈಗ ಇಂಟರ್ ಸ್ಟೇಟ್ ಅಂದ್ರೇನು, ಸ್ಟೇಟ್ ಟು ಸ್ಟೇಟ್, ಆಗ IGST. therefore 18% ಆನ್ ₹4 lakh ಎಷ್ಟಾಗುತ್ತೆ, 72,000. then finally total output tax is 1,08,000. CGST SGST ಅದು ಕೂಡ 1,08,000. ಫೈನಲ್ IGST 72,000.
ದೆನ್ ಕಾಂಪಿಟೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕಂಡುಬೇಕಾದ್ರೆ ಇಲ್ಲಿ ಹೊಸ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಅವನೇ ಓಪನಿಂಗ್ ಬ್ಯಾಲೆನ್ಸ್ ಆಫ್ ITC ಅವನೇ ಕೊಟ್ಟಿದ್ದಾನೆ. ಎಷ್ಟು? CGST 30,000, SGST 70,000 and then IGST 40,000. ಸೊ ಓಪನಿಂಗ್ ಅವನೇ ಕೊಟ್ಟಿರೋದ್ರಿಂದ ಪುನಃ ಪರ್ಚೇಸ್ ಮಾಡಿದ್ದೇನೆ ಪ್ರೆಸೆಂಟಾಗಿ, ಅದನ್ನು ಕೂಡ ಆ್ಯಡ್ ಮಾಡೋಣ. ITC ಆನ್ ಪರ್ಚೇಸ್ ಅಂದರೆ ಏನಿಲ್ಲ, ಇನ್ವರ್ಡ್ ಸಪ್ಲೈ. ಸೇಮ್ ಫಸ್ಟ್ ಒನ್ ಇಂಟ್ರಾ ಸ್ಟೇಟ್ purchase of goods valued at rupees 5 lakh. ಸೊ 5 lakh ಆಗಿರೋದ್ರಿಂದ ಇಂಟ್ರೆಸ್ಟ್ ರೇಟ್ ಅಂದ್ರೆ ವಿತಿನ್ ಎಸ್ಟೇಟ್ ಆಗೇನಾಗುತ್ತೆ, CGST ಆ್ಯಂಡ್ SGST. ನಾರ್ಮಲಾಗಿ ರೇಟ್ ಎಷ್ಟಿದೆ? 18%. ಅಂದರೆ ಸಿಗೆ 9%, ಎಸ್ಗೆ 9%. ಸೊ ಅಪ್ಲೈ ಮಾಡಿದಾಗ CGST 45,000, SGST 45,000. ಇದು ಫಸ್ಟ್ ಒನ್. ನೆಕ್ಸ್ಟ್ ಇಂಟರ್ ಸ್ಟೇಟ್ ಪರ್ಚೇಸ್ ಆಫ್ ಗೂಡ್ಸ್ ವ್ಯಾಲ್ಯೂಡ್ ಅಟ್ rupees ಎಷ್ಟಿದೆ? 1 lakh. ದೇರ್ಫೋರ್ 1 lakh ಇದ್ದಾಗ ರೇಟ್ ಎಷ್ಟು? ಕಂಪ್ಲೀಟ್ 18% ಇಲ್ಲಿ ಅಪ್ಲೈ ಮಾಡಬೇಕು. ಯಾಕಂದರೆ ಸ್ಟೇಟ್ ಟು ಸ್ಟೇಟ್ IGST ಮಾತ್ರ ಅಪ್ಲೈ ಆಗುತ್ತೆ. 18% ಅಪ್ಲೈ ಮಾಡಿದಾಗ 18,000. ದೇರ್ಫೋರ್ ಟೋಟಲ್ IGST ಫಸ್ಟ್ ಒನ್ CGST ಎಷ್ಟಿದೆ? 75,000, SGST 1,15,000, IGST 58,000. ಸೊ ಈಗ ನಾವೇನು ಕಂಡಿದ್ವಿ? ಟೋಟಲ್ ಔಟ್ಪುಟ್ ಟ್ಯಾಕ್ಸ್, ದೆನ್ ಟೋಟಲ್ ITC. ಈಗ ನೇರವಾಗಿ ಫಾರ್ಮೆಟ್ನ ಅಪ್ಲೈ ಮಾಡೋಣ. ನಾರ್ಮಲ್ ಫಾರ್ಮುಲಾ ಔಟ್ಪುಟ್ ಟ್ಯಾಕ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ. CGST 1,08,000, SGST 1,08,000, IGST 72,000. ಇದರಲ್ಲಿ ಮೈನಸ್ ITC ಅಂದರೆ ಔಟ್ಪುಟ್ ಟ್ಯಾಕ್ಸ್ನಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಡಿಡಕ್ಟ್ ಮಾಡಬೇಕು. ಅಂದರೆ ಡಿಡಕ್ಟ್ ಮಾಡಬೇಕಾದ್ರೆ ಯುಟಿಲೈಸೇಷನ್ ಆಫ್ ITC ರೂಲ್. CGST ಫಸ್ಟ್ ಸ್ಟೆಪ್ ಏನು? CGST ITCನ CGST ಔಟ್ಪುಟ್ ಟ್ಯಾಕ್ಸಲ್ಲಿ ಡಿಡಕ್ಟ್ ಮಾಡಬೇಕು. SGST ITCನ SGST ಔಟ್ಪುಟ್ ಟ್ಯಾಕ್ಸಲ್ಲಿ ಡಿಡಕ್ಟ್ ಮಾಡಬೇಕು. ಅದೇ ಥರ IGST ITCನ IGSTನಲ್ಲೇ ಡಿಡಕ್ಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಅಪ್ಲೈ ಮಾಡೋಣ. ಇನ್ಪುಟ್ ಟ್ಯಾಕ್ಸ್ 75,000 CGST ITCನ CGST ಔಟ್ಪುಟ್ ಟ್ಯಾಕ್ಸಲ್ಲೇ ಡಿಡಕ್ಟ್ ಮಾಡಬೇಕು. ದಟ್ ಈಸ್ 75,000. ದೆನ್ SGST ITCನ SGSTನಲ್ಲೇ ಔಟ್ಪುಟ್ ಟ್ಯಾಕ್ಸಲ್ಲಿ ಡಿಡಕ್ಟ್ ಮಾಡಬೇಕು. ಎಷ್ಟಿದೆ? 1,15,000. ದೆನ್ IGSTನಲ್ಲೇ ಡಿಡಕ್ಟ್ ಮಾಡಬೇಕು 58,000. ದೇರ್ಫೋರ್ ಬ್ಯಾಲೆನ್ಸ್. ಸೊ ಡಿಡಕ್ಟ್ ಮಾಡಿದಾಗ ದಟ್ ಈಸ್ 1,08,000ಅಲ್ಲಿ 75 ಡಿಡಕ್ಟ್ ಮಾಡಿದ್ರೆ 33,000. ಸೊ 1,08,000ಅಲ್ಲಿ 1,15,000 ಡಿಡಕ್ಟ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ
7,000. 72ನಲ್ಲಿ 50 ಡಿಡಕ್ಟ್ ಮಾಡಿದ್ರೆ 14,000. ಇಲ್ಲಿ ಒಂದು ತಿಳ್ಕೋಬೇಕು, ಎರಡನೇ ಸ್ಟೆಪ್ ಬರಬೇಕು ಅಂದರೆ ಐ ಟಿ ಸಿ ವ್ಯಾಲ್ಯೂ ಜಾಸ್ತಿ ಇರಬೇಕು ಔಟ್ಪುಟ್ಗಿಂತ. ಅಂದರೆ ಸಿ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸ್ ಜಾಸ್ತಿ ಇದೆ, ಸೆಕೆಂಡ್ ಬ್ಯಾಲೆನ್ಸ್ಗೆ ಹೋಗೋದಿಲ್ಲ. ಎಸ್ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸು ವ್ಯಾಲ್ಯೂ ಕಡಿಮೆ ಇದೆ, ಐ ಟಿ ಸಿ ಜಾಸ್ತಿ ಇದೆ, ಅಂದರೆ ಸೆಕೆಂಡ್ ಸ್ಟೆಪ್ಗೆ ಹೋಗುತ್ತೆ. ದೆನ್ ಐ ಜಿ ಎಸ್ ಟಿನೂ ಕೂಡ ಔಟ್ಪುಟ್ ಟ್ಯಾಕ್ಸ್ ಜಾಸ್ತಿ ಇದೆ, ಐ ಟಿ ಸಿ ಕಡಿಮೆ ಇದೆ, ಸೆಕೆಂಡ್ ಡಿಡಕ್ಷನ್ಗೆ ಅವಕಾಶ ಇಲ್ಲ. ಅಂದರೆ ಎಸ್ ಜಿ ಎಸ್ ಟಿ ಮಾತ್ರ ಸೆಕೆಂಡ್ಗೆ ಡಿಡಕ್ಟ್ ಆಗುವ ಅವಕಾಶ ಇದೆ. ಎಸ್ ಜಿ ಎಸ್ ಟಿ ರೂಲ್ಸ್ ಏನು? ಎಸ್ ಜಿ ಎಸ್ ಟಿ ಮೊದಲು ಎಸ್ ಜಿ ಎಸ್ ಟಿನಲ್ಲಿ ಡಿಡಕ್ಟ್ ಮಾಡಿದೆ, ಇನ್ನೂ ಬ್ಯಾಲೆನ್ಸ್ ಉಳ್ಕೊಂಡಿದೆ 7,000, ಅದನ್ನೆಲ್ಲ ಡಿಡಕ್ಟ್ ಮಾಡಬೇಕು, ಐ ಜಿ ಎಸ್ ಟಿನಲ್ಲಿ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟೇಜ್ ಮೈನಸ್. ಸೊ ಮೈನಸ್ ಅದರ್ ಹೆಡ್ ಸೆಟ್ ಆಫ್. ಅಂದರೆ ಐ ಜಿ ಎಸ್ ಟಿನಲ್ಲಿ 7,000 ಏನಿದೆ ಅದನ್ನು ಎಸ್ ಜಿ ಎಸ್ ಟಿಲಿ ಇರ್ತಕ್ಕಂಥ 7,000 ರೂಪಾಯಿನ ಐ ಜಿ ಎಸ್ ಟಿಗೆ ಕ್ರೆಡಿಟ್ ಕೊಡೋ ಅವಕಾಶ ರೂಲ್ಸಲ್ಲಿದೆ. ದೇರ್ ಫೋರ್ 7,000. ದೆನ್ ಸೊ ಈಗ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ? 33,000. ದಟ್ ಈಸ್ ದಿ ಸಿ ಜಿ ಎಸ್ ಟಿ. ಸೊ ಎಸ್ ಜಿ ಎಸ್ ಟಿ ಬರೋದಿಲ್ಲ, ಯಾಕೆಂದರೆ 7,000 ಆಲ್ರೆಡಿ ನಾವೇ ಮಾಡಿದ್ದೀವಿ, ಟ್ರಾನ್ಸ್ಫರ್ ಮಾಡಿದ್ದೀವಿ, ನೀಲ್. ದೆನ್ ಐ ಜಿ ಎಸ್ ಟಿ rupees 7,000. Therefore, net tax liability ಸಿ ಜಿ ಎಸ್ ಟಿ 33,000, ಐ ಜಿ ಎಸ್ ಟಿ 7,000. ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.